ಮರ್ಯಾದೆ ಪ್ರಶ್ನೆ ಇಲ್ರಿ. ನಾ ಬಿಜೆಪಿನೇ ಅದೀನಿ. ಇವ್ರ ಹೊರಗೆ ಹಾಕಿದ್ರೆ ನಾ ಬರೀ ತಾಂತ್ರಿಕ ಇದು ಐತಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್, ನಾಟ್ ಜನರಲ್ ಪ್ರಾಬ್ಲಮ್. ಏನ್ರಿ ಗಜಕೇಸರಿ ಹೋಗಿಯ ಪೂಜ್ಯ ತಂದೆ ಅವನು ಎಂ ಬಿ ಪಾಟೀಲ್ ಸೋಲ್ಸಕ್ ಅವ್ರ ತಮ್ಮನೇ ನಿಂದಿರ್ತಾರ. ರಾತ್ರಿ 1ಕ್ಕೆ ಬ್ಯಾರೆ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗ್ತಾನೆ. ಮೊದಲು ಎಂ ಬಿ ಪಾಟೀಲ್ ತಾಕತ್ತಿದ್ರ ಅವ್ನು ಸೋಲ್ಸ್ಲಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ರ ಮುಂದಿನ ಸಲ ಸೋಲ್ಸೋ ಪ್ರಯತ್ನ ಮಾಡಿ. ನನಗೆ ನಾ ಯಾವಾಗಲೂ ಜೈ ಶ್ರೀರಾಮ್ ಅಂತಿದ್ದೆ. JDS ಸೇರಿದ್ದೀವಿ. ಎಂ ಬಿ ಪಾಟೀಲ್ ನಾವು ಕೂಡಿ ಮಾಡೀವಿ. ನಾವು ಪಶ್ಚಾತ್ತಾಪ ಪಟ್ಟಿವಿ. ಅದಕ್ಕೆ ಅವ್ರು ಏನು ಹಾಕಿದ್ರು ಅವ್ರೇನು ನಮ್ಗೆ ಓಟ್ ಹಾಕೋದಿಲ್ಲ ತಿಂತು. ಹಂಗಾಗಿ ಎಂ ಬಿ ಪಾಟೀಲ್ರು ಬರೀ ಅದೇ ಕತೆ ಹೇಳೋದು ಬೇಡ. ಎಂ ಬಿ ಪಾಟೀಲ್ರು ಭಾಳ ಸ್ವಾಭಿಮಾನ ಏನೇನು ಕತೆ ಹೇಳ್ಯಾರಲ್ಲ, ಅವ್ರಿಗೂ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರ ಅವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ಒಬ್ಬ ಮಂತ್ರಿ ಅದನ್ನ ಬಿಜಾಪುರ ಜಿಲ್ಲೆದಾಗ. ಅವನು ಮುಂದಿನ ಸಲ ಸೋಲಿಸಿ ಎಂ ಬಿ ಪಾಟೀಲ್ರು ಬರೀ ಅದೇ ಕತೆ ಹೇಳೋದು ಬೇಡ. ಎಂ ಬಿ ಪಾಟೀಲ್ರು ಭಾಳ ಸ್ವಾಭಿಮಾನ ಏನೇನು ಕತೆ ಹೇಳ್ಯಾರಲ್ಲ, ಅವ್ರಿಗೂ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರ ಅವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ಒಬ್ಬ ಮಂತ್ರಿ ಅದನ್ನ ಬಿಜಾಪುರ ಜಿಲ್ಲೆದಾಗ. ಅವನು ಮುಂದಿನ ಸಲ ಸೋಲಿಸಿ ಸ್ವಾಭಿಮಾನವನ್ನು ಮೆರೆಯಬೇಕು. ಅಲ್ಲೇ ಬೋದಾನ ಯಾರಪ್ಪ ಅಂದ್ರೆ ಇಲ್ಲಿ ಇದ್ರಲ್ಲ, ಯಾವುದೋ ಲೋಕಸಭಾ ಅಭ್ಯರ್ಥಿ ಏನ್ರಿ ಗಜಕೇಸರಿ ಹೋಗಿಯ ಪೂಜ್ಯ ತಂದೆ ಅವನು ಎಂ ಬಿ ಪಾಟೀಲ್ ಸೋಲ್ಸಕ್ ಅವ್ರ ತಮ್ಮನೇ ನಿಂದಿರ್ತಾರ. ರಾತ್ರಿ 1ಕ್ಕೆ ಬ್ಯಾರೆ ಡ್ರೆಸ್ ಹಾಕೊಂಡು ಅಭ್ಯರ್ಥಿ ಏನ್ರಿ ಗಜಕೇಸರಿ ಹೋಗಿಯ ಪೂಜ್ಯ ತಂದೆ ಅವನು ಎಂ ಬಿ ಪಾಟೀಲ್ ಸೋಲ್ಸಕ್ ಅವ್ರ ತಮ್ಮನೇ ನಿಂದಿರ್ತಾರ. ರಾತ್ರಿ 1ಕ್ಕೆ ಬ್ಯಾರೆ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗ್ತಾನೆ. ಮೊದಲು ಎಂ ಬಿ ಪಾಟೀಲ್ ತಾಕತ್ತಿದ್ರ ಅವ್ನು ಸೋಲ್ಸ್ಲಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ರ ಮುಂದಿನ ಸಲ ಸೋಲ್ಸೋ ಪ್ರಯತ್ನ ಮಾಡಿ. ನನಗೆ ಮಾನ ಮರ್ಯಾದೆ ಪ್ರಶ್ನೆ ಇಲ್ರಿ. ನಾ ಬಿಜೆಪಿನೇ ಅದೀನಿ.